Hi, this is A. M. Mujawar sir, founder and director of Vikas Career Academy ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ಇಲ್ಲಿ 4 ಸೆಂಟೆನ್ಸ್ ಅನ್ನ ಬರೆದಿದ್ದೀನಿ. ಮೊದಲನೇ ವಾಕ್ಯ ಏನಪ್ಪಾ ಅಂದ್ರೆ ನೀನು ನಾಳೆ ಎಲ್ಲಿಗೆ ಹೋಗುತ್ತಿ. ಸೊ ನಾಳೆ ಮೀನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೆ ಅವರು ದಯವಿಟ್ಟು ಆನ್ಸರ್ಸ್ ಅನ್ನ ಬರಿತಾ ಹೋಗ್ರಿ. So what you can do is I have written 4 sentences. So tomorrow it means it is future tense. So you have to write in future tense. So ಅವನು ನಾಳೆ ಏನು ಮಾಡುತ್ತಾನೆ. So ನಾಳೆ again it is future tense. Okay, ಅವಳು ಮುಂದಿನ ವಾರ ಎಲ್ಲಿ ಭೇಟಿ ಆಗುತ್ತಾರೆ. Sorry, ಅವರು ಮುಂದಿನ ವಾರ ಎಲ್ಲಿ ಭೇಟಿ ಆಗುತ್ತಾರೆ. Again it is a future tense. ರಾಧಾ ಎಲ್ಲಿ ಭೇಟಿ ಆಗೋಳು. That is also future tense. So ಇಲ್ಲಿ ಸ್ಟಾರ್ಟ್ ಮಾಡೋಣ. ಮೊದಲೇ ವಾಕ್ಯ ನೋಡಿ, ನಾನು 2 ನಿಮಿಷ ನಿಮಗೆ ಟೈಮ್ ಕೊಟ್ಟಿದ್ದೀನಿ. ಯಾರ್ಯಾರಿಗೆ ಬರೆಯಕ್ಕಾಗುತ್ತೆ ಅಥವಾ ಟ್ರಾನ್ಸ್ಲೇಷನ್ ಮಾಡಕ್ಕಾಗುತ್ತೆ ದಯವಿಟ್ಟು ಬರೀಬಹುದು. ಸೊ ನಾನು ಇಲ್ಲಿ ಆನ್ಸರ್ ಬರೀತಾ ಹೋಗ್ತೀನಿ. ನೀನು ನಾಳೆ ಎಲ್ಲಿಗೆ ಹೋಗುತ್ತಿ. ಎಲ್ಲಿಗೆ ಮೀನ್ಸ್ ವೇರ್ ಇಂದ ಸ್ಟಾರ್ಟ್ ಮಾಡ್ರಿ. ಸೊ ಹೆಲ್ಪಿಂಗ್ ಆರ್ ವೇರ್ ವಿಲ್ ಯು ಗೋ ಟುಮಾರೋ. ವೇರ್ ವಿಲ್ ಯು ಗೋ ಟುಮಾರೋ. ದಯವಿಟ್ಟು ಕ್ವಶನ್ ಮಾರ್ಕ್ ಯೂಸ್ ಮಾಡಿ. ವೇರ್ ವಿಲ್ ಯು ಗೋ ಟುಮಾರೋ. ಓಕೆ, ನೀನು ನಾಳೆ ಎಲ್ಲಿಗೆ ಹೋಗುತ್ತಿ. ಓಕೆ ಫೈನ್. ನೋಡಿ, ಅವನು ನಾಳೆ ಏನು ಮಾಡುತ್ತಾನೆ. ಅವನು ನಾಳೆ ಏನು ಅನ್ಲಿಕ್ಕೆ ವಾಟ್ ವಿಲ್ ಹಿ ಡೂ ಟುಮಾರೋ. ಕ್ವಶನ್ ಮಾರ್ಕ್ ಯೂಸ್ ಮಾಡಿ. ದಿಸ್ ಈಸ್ ವಾಟ್ WH ಕ್ವಶನ್ಸ್. ಫ್ಯೂಚರ್ ಟೆನ್ಸ್ ಅಲ್ಲಿ WH ಕ್ವಶನ್ಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅವರು ಮುಂದಿನ ವಾರ ಎಲ್ಲಿ ಭೇಟಿ ಆಗುತ್ತಾರೆ ಅಥವಾ ಆಗುವರು. ವೇರ್ ವಿಲ್ ದೇ ಮೀಟ್ ನೆಕ್ಸ್ಟ್ ವೀಕ್. ಓಕೆ, ಕ್ವಶನ್ ಮಾರ್ಕ್ ಯೂಸ್ ಮಾಡಿ. ಸೊ ಅವರು ಮುಂದಿನ ವಾರ ಎಲ್ಲಿ ಭೇಟಿ ಆಗುತ್ತಾರೆ. ವೇರ್ ವಿಲ್ ದೇ ಮೀಟ್ ನೆಕ್ಸ್ಟ್ ವೀಕ್. ಸೊ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕನ್ನಡದಲ್ಲಿ ಮಾತಾಡ್ಬೇಕಾದಾಗ ಕಾಲವನ್ನ ಮೊದಲು ತಗೊಳ್ತೀವಿ. ಇಲ್ಲಿ ನೋಡಿ, ನಾಳೆ ಅಂತಿದೆ. ಅಫ್ಕೋರ್ಸ್ ಇಲ್ಲಿ ನಾಳೆ ಇದೆ, ಇಲ್ಲಿ ಮುಂದಿನ ವಾರ ಇದೆ. ಸಾಮಾನ್ಯವಾಗಿ ನಾವು ಕಾಲವನ್ನ ಮೊದಲು ತಗೊಳ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಯಾವಾಗಲೂ ಕಾಲ ಕೊನೆಗೆ ಬರಬೇಕು. ನೋಡಿ, ಟುಮಾರೋ ನೆಕ್ಸ್ಟ್ ವೀಕ್. ಕಾಲ ಕೊನೆಗೆ ಬಂದ್ರೆ ಮಾತ್ರ ಇಂಗ್ಲಿಷ್ ಅಲ್ಲಿ ಒಳ್ಳೆ ವಾಕ್ಯ ಆಗ್ಲಿಕ್ಕೆ ಸಾಧ್ಯ ಇದೆ. ದಿಸ್ ಈಸ್ ವಾಟ್ WH ಕ್ವಶನ್ಸ್. ರಾಧಾ ಎಲ್ಲಿ ಭೇಟಿ ಆಗೋಳು. ವೇರ್ ವಿಲ್ ರಾಧಾ ಮೀಟ್ಸ್. ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ವೇರ್ ರಾಧಾ ವಿಲ್ ಮೀಟ್ ಅಂತ ಹೇಳ್ತೀವಿ. ಸೊ ವೇರ್ ವಿಲ್ ರಾಧಾ ಮೀಟ್ ಇದು ಸರಿ ಅಂತ ವಾಕ್ಯ. ಸೊ ಆಲ್ವೇಸ್ ಯು ಟ್ರೈ ಟು ರಿಮೆಂಬರ್, ನೀವು WH ಕ್ವಶನ್ ಮಾಡ್ಬೇಕಾದ್ರೆ WH ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಬರಬೇಕು. WH ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಅಂದ್ರೆ ಏನೇಳಿ ವಿಲ್ ಬರಬೇಕು. ಸೊ ಇಲ್ಲಿ ನೋಡಿ, ಆಮೇಲೆ ಸಬ್ಜೆಕ್ಟ್ ಬರಬೇಕು. ಸೊ ದಿಸ್ ಇಸ್ ವಾಟ್ ಸಬ್ಜೆಕ್ಟ್. ಓಕೆ, ಸೊ ಈ ರೀತಿ ನಾವು ವಾಕ್ಯಗಳನ್ನ ಮಾಡಬೇಕು. ನೀವು ಇದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ, ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ ಬರಬೇಕು ಅಂದ್ರೆ ಅಥವಾ ಕಲಿಬೇಕು ಅಂದ್ರೆ, ಸೊ ಪ್ಲೀಸ್ ಕಾಲ್ ಮೀ. ಮೈ ನಂಬರ್ 7760010998. We have online classes also and offline class also. Till next class, please practice. Thank you.